ದರ್ಶನ್ ಸಿನಿಮಾ ಡೈಲಾಗ್ ಹೊಡೆದು ಪತ್ನಿಗೆ ಟಾರ್ಚರ್ ಕೊಡ್ತಾ ಇದ್ದ ಪೊಲೀಸ್ ಅಪ್ಪನ ಅಸಲಿ ಎತ್ತು ಈಗ ಬಹಿರಂಗ ಆಗಿದೆ. 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಕೂಡ ಈತನ ಧನದಾಹ ತೀರಿರಲಿಲ್ಲ. ಮಕ್ಕಳಾಗಿಲ್ಲ, ವರದಕ್ಷಿಣೆ ಕೊಡುವಂತೆ ಹೆಂಡತಿಗೆ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ ಈ ಪೊಲೀಸ್ ಅಪ್ಪನ ವಿರುದ್ಧ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದಂತೆ ಈತ. ಕಾನ್ಸ್ಟೇಬಲ್ ಮಚೇಂದ್ರ ವಿರುದ್ಧ ಕಿರುಕುಳದ ಆರೋಪ. ಬೆಂಗಳೂರಿನ ಮೈಕೋ ಲೇಔಟ್ ಟ್ರಾಫಿಕ್ ಠಾಣೆಯ ಕಾನ್ಸ್ಟೇಬಲ್ ಈತ. ಬೀದರ್ ಜಿಲ್ಲೆಯ ಚಿಟಗುಪ್ಪ ಗ್ರಾಮದ ಮಚೇಂದ್ರ 2022 ಡಿಸೆಂಬರ್ 14ರಂದು ಸೀಮಾ ಜೊತೆಗೆ ಮದುವೆ ಆಗಿರ್ತಾನೆ. ಮಕ್ಕಳಾಗಿಲ್ಲ ಅಂತ ತವರು ಮನೆಗೆ ಬಿಟ್ಟಿದ್ದ ಈ ಮಚೇಂದ್ರ ವಾಪಸ್ ಬರಬೇಕು ಅಂದರೆ ವರದಕ್ಷಿಣೆ ಕೊಡುವಂತೆ ಕಿರುಕುಳ, ಅಶ್ಲೀಲ ಮೆಸೇಜ್ ಮಾಡಿ ಮಾನಸಿಕ ಹಿಂಸೆಯ ಆರೋಪವೂ ಕೂಡ ಈತನ ವಿರುದ್ಧ ಕೇಳಿ ಬಂದಿದೆ. ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಅಂದರೆ ಮನೆಯವರೆಲ್ಲ ನಮ್ಮ ನಾದಿನಿಯವರು ಸವಿತಾ ಅಂತ, ಮತ್ತು ಅವ್ರ ನಾದಿನಿಯವ್ರ ಮನೆಯವರು ಬಸವರಾಜ, ಮತ್ತು ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ, ಮತ್ತು ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾಯಿದ್ರು. ನಾವು ಪರ್ಸ್ನಲಾಗಿ ಕೇಳಿದ್ರೆ ನಮ್ಮ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನು ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನು ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರು ಮೈಕೋ ಲೇಔಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಹುಡುಗ ಮಚೇಂದ್ರ ಅಂಥೇಳಿ, ಅವರು ಚಿಟಗುಪ್ಪ ಕಮಲಾಪುರ ತಾಲೂಕು ಅವ್ರದ್ದು. ಡೌರಿನ ಮಕ್ಕಳು ಎಲ್ಲ ಕೇಳಿದ ಕೊಟ್ಟೀನಿ. ಮತ್ತೇನದ ಅಂತಂದ್ರೆ ಈಗ 19 ತಿಂಗಳ ಎಲ್ಲ ಬೆಸ್ಟ್ ಇಬ್ಬರು ಗಂಡ ಹೆಂಡತಿ, ಬೆಸ್ಟ್ ಇಬ್ಬರು ಒಬ್ಬರ ಜೊತೆ ಒಬ್ಬರು ಚಂದ ಉಳ್ಕೊಂಡಿರು ಬೆಂಗಳೂರಿನಲ್ಲಿ. ಅವರು ಕೋರಮಂಗಲ ಇದು ರೀ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ದಲ್ಲಿ ಅವರು ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳ್ಕೊರಿ. ಆಯಿತು, ಅಲ್ಲಿ ಚಂದ ಉಳಿದಾರ, 19 ತಿಂಗಳು ಬೆಸ್ಟ್ ಇಟ್ಕೊಂಡಾರ ಪೊಲೀಸ್. ದರ್ಶನ್ ಸಿನಿಮಾ ಡೈಲಾಗ್ ಹೊಡೆದು ಪತ್ನಿಗೆ ಟಾರ್ಚರ್ ಕೊಡ್ತಾ ಇದ್ದ ಪೊಲೀಸ್ ಅಪ್ಪನ ಅಸಲಿ ಎತ್ತು ಈಗ ಬಹಿರಂಗ ಆಗಿದೆ. 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಕೂಡ ಈತನ ಧನದಾಹ ತೀರಿರಲಿಲ್ಲ. ಮಕ್ಕಳಾಗಿಲ್ಲ, ವರದಕ್ಷಿಣೆ ಕೊಡುವಂತೆ ಹೆಂಡತಿಗೆ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ ಈ ಪೊಲೀಸ್ ಅಪ್ಪನ ವಿರುದ್ಧ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದಂತೆ ಈತ. ಕಾನ್ಸ್ಟೇಬಲ್ ಮಚೇಂದ್ರ ವಿರುದ್ಧ ಕಿರುಕುಳದ ಆರೋಪ. ಬೆಂಗಳೂರಿನ ಮೈಕೋ ಲೇಔಟ್ ಟ್ರಾಫಿಕ್ ಠಾಣೆಯ ಕಾನ್ಸ್ಟೇಬಲ್ ಈತ. ಬೀದರ್ ಜಿಲ್ಲೆಯ ಚಿಟಗುಪ್ಪ ಗ್ರಾಮದ ಮಚೇಂದ್ರ 2022 ಡಿಸೆಂಬರ್ 14ರಂದು ಸೀಮಾ ಜೊತೆಗೆ ಮದುವೆ ಆಗಿರ್ತಾನೆ. ಮಕ್ಕಳಾಗಿಲ್ಲ ಅಂತ ತವರು ಮನೆಗೆ ಬಿಟ್ಟಿದ್ದ ಈ ಮಚೇಂದ್ರ ವಾಪಸ್ ಬರಬೇಕು ಅಂದರೆ ವರದಕ್ಷಿಣೆ ಕೊಡುವಂತೆ ಕಿರುಕುಳ, ಅಶ್ಲೀಲ ಮೆಸೇಜ್ ಮಾಡಿ ಮಾನಸಿಕ ಹಿಂಸೆಯ ಆರೋಪವೂ ಕೂಡ ಈತನ ವಿರುದ್ಧ ಕೇಳಿ ಬಂದಿದೆ. ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಅಂದರೆ ಮನೆಯವರೆಲ್ಲ ನಮ್ಮ ನಾದಿನಿಯವರು ಸವಿತಾ ಅಂತ, ಮತ್ತು ಅವ್ರ ನಾದಿನಿಯವ್ರ ಮನೆಯವರು ಬಸವರಾಜ, ಮತ್ತು ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ, ಮತ್ತು ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾಯಿದ್ರು. ನಾವು ಪರ್ಸ್ನಲಾಗಿ ಕೇಳಿದ್ರೆ ನಮ್ಮ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನು ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನು ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರು ಮೈಕೋ ಲೇಔಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಹುಡುಗ ಮಚೇಂದ್ರ ಅಂಥೇಳಿ, ಅವರು ಚಿಟಗುಪ್ಪ ಕಮಲಾಪುರ ತಾಲೂಕು ಅವ್ರದ್ದು. ಡೌರಿನ ಮಕ್ಕಳು ಎಲ್ಲ ಕೇಳಿದ ಕೊಟ್ಟೀನಿ. ಮತ್ತೇನದ ಅಂತಂದ್ರೆ ಈಗ 19 ತಿಂಗಳ ಎಲ್ಲ ಬೆಸ್ಟ್ ಇಬ್ಬರು ಗಂಡ ಹೆಂಡತಿ, ಬೆಸ್ಟ್ ಇಬ್ಬರು ಒಬ್ಬರ ಜೊತೆ ಒಬ್ಬರು ಚಂದ ಉಳ್ಕೊಂಡಿರು ಬೆಂಗಳೂರಿನಲ್ಲಿ. ಅವರು ಕೋರಮಂಗಲ ಇದು ರೀ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ದಲ್ಲಿ ಅವರು ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳ್ಕೊರಿ. ಆಯಿತು, ಅಲ್ಲಿ ಚಂದ ಉಳಿದಾರ, 19 ತಿಂಗಳು ಬೆಸ್ಟ್ ಇಟ್ಕೊಂಡಾರ ಪೊಲೀಸ್. ದರ್ಶನ್ ಸಿನಿಮಾ ಡೈಲಾಗ್ ಹೊಡೆದು ಪತ್ನಿಗೆ ಟಾರ್ಚರ್ ಕೊಡ್ತಾ ಇದ್ದ ಪೊಲೀಸ್ ಅಪ್ಪನ ಅಸಲಿ ಎತ್ತು ಈಗ ಬಹಿರಂಗ ಆಗಿದೆ. 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಕೂಡ ಈತನ ಧನದಾಹ ತೀರಿರಲಿಲ್ಲ. ಮಕ್ಕಳಾಗಿಲ್ಲ, ವರದಕ್ಷಿಣೆ ಕೊಡುವಂತೆ
ಹೆಂಡತಿಗೆ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ ಈ ಪೊಲೀಸಪ್ಪನ ವಿರುದ್ಧ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದಂತೆ ಈತ. ಕಾನ್ಸ್ಟೇಬಲ್ ಮಚೇಂದ್ರ ವಿರುದ್ಧ ಕಿರುಕುಳದ ಆರೋಪ. ಬೆಂಗಳೂರಿನ ಮೈಕೋ ಲೇಔಟ್ ಟ್ರಾಫಿಕ್ ಠಾಣೆ ಕಾನ್ಸ್ಟೇಬಲ್ ಈತ. ಬೀದರ್ ಜಿಲ್ಲೆಯ ಚಿಟಗುಪ್ಪ ಗ್ರಾಮದ ಮಚೇಂದ್ರ 2022 ಡಿಸೆಂಬರ್ 14ರಂದು ಸೀಮಾ ಜೊತೆಗೆ ಮದುವೆ ಆಗಿರ್ತಾನೆ. ಮಕ್ಕಳಾಗಿಲ್ಲ ಅಂತ ತವರು ಮನೆಗೆ ಬಿಟ್ಟಿದ್ದ ಈ ಮಚೇಂದ್ರ ವಾಪಸ್ ಬರಬೇಕು ಅಂದರೆ ವರದಕ್ಷಿಣೆ ಕೊಡುವಂತೆ ಕಿರುಕುಳ, ಅಶ್ಲೀಲ ಮೆಸೇಜ್ ಮಾಡಿ ಮಾನಸಿಕ ಹಿಂಸೆಯ ಆರೋಪವೂ ಕೂಡ ಈತನ ವಿರುದ್ಧ ಕೇಳಿ ಬಂದಿದೆ. ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಅಂದರೆ ಮನೆಯವರೆಲ್ಲ ನಮ್ಮ ನಾದಿನಿಯವರು ಸವಿತಾ ಅಂತ, ಮತ್ತು ಅವ್ರ ನಾದಿನಿಯವ್ರ ಮನೆಯವರು ಬಸವರಾಜ, ಮತ್ತು ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ. ಮತ್ತು ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾಯಿದ್ರು. ನಾವು ಪರ್ಸ್ನಲಾಗಿ ಕೇಳಿದ್ರೆ ನಮ್ಮ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನು ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನು ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರು ಮೈಕೋ ಲೇಔಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಹುಡುಗ ಮಚೇಂದ್ರ ಅಂಥೇಳಿ, ಅವರು ಚಿಟಗುಪ್ಪ ಕಮಲಾಪುರ ತಾಲೂಕು ಅವ್ರದ್ದು. ಡೌರಿನ ಮಕ್ಕಳು ಎಲ್ಲ ಕೇಳಿದ ಕೊಟ್ಟೀನಿ. ಮತ್ತೇನದ ಅಂತಂದ್ರೆ ಈಗ 19 ತಿಂಗಳ ಎಲ್ಲ ಬೆಸ್ಟ್ ಇಬ್ಬರು ಗಂಡ ಹೆಂಡತಿ ಬೆಸ್ಟ್ ಇಬ್ಬರು ಒಬ್ಬರ ಜೊತೆ ಒಬ್ಬರು ಚಂದ ಉಳ್ಕೊಂಡಿರು ಬೆಂಗಳೂರಿನಲ್ಲಿ. ಅವರು ಕೋರಮಂಗಲ ಇದು ರೀ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ದಲ್ಲಿ ಅವರು ಪೊಲೀಸ್ ಇದು ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳ್ಕೊರಿ. ಆಯಿತು, ಅಲ್ಲಿ ಚಂದ ಉಳಿದಾರ, 19 ತಿಂಗಳು ಬೆಸ್ಟ್ ಇಟ್ಕೊಂಡಾರೆ. ದರ್ಶನ್ ಸಿನಿಮಾ ಡೈಲಾಗ್ ಹೊಡೆದು ಪತ್ನಿಗೆ ಟಾರ್ಚರ್ ಕೊಡ್ತಾ ಇದ್ದ ಪೊಲೀಸಪ್ಪನ ಅಸಲಿ ಎತ್ತು ಈಗ ಬಹಿರಂಗ ಆಗಿದೆ. 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಕೂಡ ಈತನ ಧನದಾಹ ತೀರಿರಲಿಲ್ಲ. ಮಕ್ಕಳಾಗಿಲ್ಲ, ವರದಕ್ಷಿಣೆ ಕೊಡುವಂತೆ ಹೆಂಡತಿಗೆ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ ಈ ಪೊಲೀಸಪ್ಪನ ವಿರುದ್ಧ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದಂತೆ ಈತ. ಕಾನ್ಸ್ಟೇಬಲ್ ಮಚೇಂದ್ರ ವಿರುದ್ಧ ಕಿರುಕುಳದ ಆರೋಪ. ಬೆಂಗಳೂರಿನ ಮೈಕೋ ಲೇಔಟ್ ಟ್ರಾಫಿಕ್ ಠಾಣೆ ಕಾನ್ಸ್ಟೇಬಲ್ ಈತ. ಬೀದರ್ ಜಿಲ್ಲೆಯ ಚಿಟಗುಪ್ಪ ಗ್ರಾಮದ ಮಚೇಂದ್ರ 2022 ಡಿಸೆಂಬರ್ 14ರಂದು ಸೀಮಾ ಜೊತೆಗೆ ಮದುವೆ ಆಗಿರ್ತಾನೆ. ಮಕ್ಕಳಾಗಿಲ್ಲ ಅಂತ ತವರು ಮನೆಗೆ ಬಿಟ್ಟಿದ್ದ ಈ ಮಚೇಂದ್ರ ವಾಪಸ್ ಬರಬೇಕು ಅಂದರೆ ವರದಕ್ಷಿಣೆ ಕೊಡುವಂತೆ ಕಿರುಕುಳ, ಅಶ್ಲೀಲ ಮೆಸೇಜ್ ಮಾಡಿ ಮಾನಸಿಕ ಹಿಂಸೆಯ ಆರೋಪವೂ ಕೂಡ ಈತನ ವಿರುದ್ಧ ಕೇಳಿ ಬಂದಿದೆ. ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಅಂದರೆ ಮನೆಯವರೆಲ್ಲ ನಮ್ಮ ನಾದಿನಿಯವರು ಸವಿತಾ ಅಂತ, ಮತ್ತು ಅವ್ರ ನಾದಿನಿಯವ್ರ ಮನೆಯವರು ಬಸವರಾಜ, ಮತ್ತು ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ. ಮತ್ತು ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾಯಿದ್ರು. ನಾವು ಪರ್ಸ್ನಲಾಗಿ ಕೇಳಿದ್ರೆ ನಮ್ಮ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನು ಹರಾಸ್ಮೆಂಟ್ ಮಾಡ್ತಾಯಿದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನು ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರು ಮೈಕೋ ಲೇಔಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಹುಡುಗ ಮಚೇಂದ್ರ ಅಂಥೇಳಿ, ಅವರು ಚಿಟಗುಪ್ಪ ಕಮಲಾಪುರ ತಾಲೂಕು ಅವ್ರದ್ದು. ಡೌರಿನ ಮಕ್ಕಳು ಎಲ್ಲ ಕೇಳಿದ ಕೊಟ್ಟೀನಿ. ಮತ್ತೇನದ ಅಂತಂದ್ರೆ ಈಗ 19 ತಿಂಗಳ ಎಲ್ಲ ಬೆಸ್ಟ್ ಇಬ್ಬರು ಗಂಡ ಹೆಂಡತಿ ಬೆಸ್ಟ್ ಇಬ್ಬರು ಒಬ್ಬರ ಜೊತೆ ಒಬ್ಬರು ಚಂದ ಉಳ್ಕೊಂಡಿರು ಬೆಂಗಳೂರಿನಲ್ಲಿ. ಅವರು ಕೋರಮಂಗಲ ಇದು ರೀ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ದಲ್ಲಿ ಅವರು ಪೊಲೀಸ್ ಇದು ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳ್ಕೊರಿ. ಆಯಿತು, ಅಲ್ಲಿ ಚಂದ ಉಳಿದಾರ, 19 ತಿಂಗಳು ಬೆಸ್ಟ್ ಇಟ್ಕೊಂಡಾರೆ.